100% ಯೂಸ್ ಆಗುವಂಥದ್ದು. ಇದು ಬಂದು ಅರಳು ರೂಪದಲ್ಲಿರುವಂತ ಸುಣ್ಣ. ಮುಂಚೆ ಪುಡಿ ರೂಪದಲ್ಲಿ ಬರ್ತಾ ಇತ್ತು, ಇವಾಗ ಅರಳು ರೂಪಕ್ಕೆ ಮಾಡಿದೀವಿ ನಾವು ಇದನ್ನ. ನಮ್ಮ ಹತ್ರ 3 ಟೈಪ್ ಇದೆ. ಅಗ್ರಿಕಲ್ಚರ್ ಲೈಮ್, ಇದರಲ್ಲಿ ಕ್ಯಾಲ್ಸಿಯಂ ಕಾರ್ಬೊನೇಟ್ ಇದೆ 85ರಿಂದ 90%. ಇದು ಡೋಲೋಮೇಟ್, ಇದರಲ್ಲಿ ಕ್ಯಾಲ್ಸಿಯಂ 58ರಿಂದ 68% ಇದೆ, ಮೆಗ್ನೀಷಿಯಂ 24ರಿಂದ 28% ಇದೆ. ಇದು ಬಂದು ರೆಡ್ ಡೋಲ್ಮೇಟ್, ಇದರಲ್ಲಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಜಿಂಕ್, ಬೋರಾನ್ ಇರುವಂತದ್ದು. ಇದರಲ್ಲಿ ಕ್ಯಾಲ್ಸಿಯಂ ಬಂದು 58ರಿಂದ 62% ಇದೆ, ಮೆಗ್ನೀಷಿಯಂ ಬಂದು 24ರಿಂದ 28% ಇದೆ. ಇದನ್ನ ಏನಕ್ಕೆ ಯೂಸ್ ಮಾಡ್ಬೇಕಂತ ಹೇಳಿದ್ರೆ pH ಲೆವೆಲ್ ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಸರ್. ಇದು ಹೆಂಗೆ ಅಂತ ಹೇಳಿದ್ರೆ pH ತುಂಬಾ ಕಮ್ಮಿ ಇದ್ರೆ ಕೊಡುವಂಥದ್ದು. ನೀವು ಏನ್ ಫರ್ಟಿಲೈಸರ್ ನ ಯೂಸ್ ಮಾಡ್ತೀರಾ, NPK, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ, ಅದನ್ನ ಕೊಡ್ತಾನು ಸಾಯಿಲ್ ಅಸಿಡಿಕ್ ಸಾಯಿಲ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ನಿಮ್ಗೆ ಏನ್ ಫರ್ಟಿಲೈಸರ್ 30% ಅಷ್ಟೇ ಯೂಸ್ ಆಗ್ತಾ ಇರುತ್ತೆ, 70% ವೇಸ್ಟ್ ಆಗ್ತಾ ಇರುತ್ತೆ. ಇದರಿಂದ ರೈತನಿಗೆ ಲಾಸ್ ಆಗುತ್ತೆ, ಮತ್ತೆ pH ಲೆವೆಲ್ ಕಮ್ಮಿ ಆಗುತ್ತೆ. ನಾವ್ ಇದನ್ನ ಕೊಡೋದ್ರಿಂದ pH ಲೆವೆಲ್ 6.0 to 7.0 ಹೆಲ್ದಿ ಇರುವಂತದ್ದು, ಅದು ನ್ಯೂಟ್ರಲ್ ಆಗುತ್ತೆ. ಮತ್ತೆ ಫರ್ಟಿಲೈಸರ್ 100% ಯೂಸ್ ಆಗುವಂಥದ್ದು. ಎರಡನೇದು ಬಂದು ಸರ್, ಇದು ಮಣ್ಣನ್ನ ಗಟ್ಟಿಯಾಗಕ್ಕೆ ಬಿಡಲ್ಲ, ಮಣ್ಣನ್ನ ಸ್ಮೂತ್ ಮಾಡುತ್ತೆ, ಮಾಯ್ಶ್ಚರ್ನ ಹಿಡಿದಿಟ್ಕೊಳ್ಳುತ್ತೆ. ಇದರಿಂದ ಏನಾಗುತ್ತೆ, ಬೇರ್ಗಳು ಆಳವಾಗಿ ಒಳಗಡೆ ಹೋಗಿ ಗಿಡಗಳು ಹೆಲ್ದಿಯಾಗಿ ಚೆನ್ನಾಗಿ ಬೆಳೆಯುವಂಥದ್ದು. ಮತ್ತೆ ಮೂರನೇದು ಬಂದು ಸರ್, ಫ್ಲವರ್ ಡ್ರಾಪಿಂಗ್, ಹೂವನ್ನ ಉದುರಕ್ಕೆ ಬಿಡಲ್ಲ. ಮತ್ತೆ ಅಡಿಕೆಲೆಲ್ಲ ನಿಮಗೆ ಹೇಳ್ತಾರಲ್ವಾ, ಇದು ಕಾಯಿ ಹೊಡ್ಕಂತೆಲ್ಲ ಹೇಳ್ತಾರಲ್ವಾ, ಅದು ಕಂಟ್ರೋಲ್ ಆಗುವಂಥದ್ದು.